ಇವತ್ತಿನ ತರಗತಿ 15 ಮತ್ತು 16ನೇ ಶತಮಾನದ ಒಬ್ಬ ಮಹಾಕವಿ, ತತ್ವಜ್ಞಾನಿ, ಸಂತ, ಭಕ್ತ ಹಾಗೂ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲೇ ಒಬ್ಬರಾದ ಭಕ್ತ ಕನಕದಾಸರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಕನಕದಾಸರು ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ವಾಡ ಎಂಬ ಗ್ರಾಮದಲ್ಲಿ 1590ರಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಏನೆಂದರೆ ವೀರಪ್ಪ ಹಾಗೂ ಇವರ ತಾಯಿಯ ಹೆಸರು ಏನೆಂದರೆ ಬಚ್ಚಮ್ಮ. ಇವರ ಮೂಲ ಹೆಸರು ಏನಾಗಿತ್ತು ಎಂದರೆ ತಿಮ್ಮಪ್ಪ ನಾಯಕ ಎಂದಾಗಿತ್ತು. ಮೂಲ ಹೆಸರು ತಿಮ್ಮಪ್ಪ ನಾಯಕ ಯಾಕೆ ತಿಪ್ಪಲಾಗಿರುವುದೆಂದರೆ ವೀರಪ್ಪ ಹಾಗೂ ಬಚ್ಚಮ್ಮ ಎಂಬ ಇಬ್ಬರು ದಂಪತಿಗಳಿಗೆ ಬಹಳಷ್ಟು ವರ್ಷಗಳ ಕಾಲ ಏನಾಗಿದೆ ಅಂದ್ರೆ ಮಕ್ಕಳ ಹುಟ್ಟಿರಲಿಲ್ಲ. ಹೀಗಾಗಿ ಅವರು ತಮ್ಮ ಮನೆಯ ಆರಾಧ್ಯ ದೈವರಾದ ತಿರುಪತಿ ತಿಮ್ಮಪ್ಪ ದೇವರಿಗೆ ಬೇಡಿಕೊಳ್ಳುತ್ತಾರೆ. ಬೇಡಿಕೊಂಡ ನಂತರ ಮಗು ಹುಟ್ಟುತ್ತದೆ. ಆ ಹುಟ್ಟಿದ ಮಗುವಿಗೆ ಅವರು ದೇವರ ಹೆಸರು ಇಡ್ತಾರೆ. ದೇವರ ಹೆಸರು ತಿರುಪತಿ ತಿಮ್ಮಪ್ಪ. ಆ ದೇವರ ಹೆಸರು ತಿಮ್ಮಪ್ಪ ನಾಯಕ ಇಡ್ತಾರೆ. ತಿಮ್ಮಪ್ಪ ನಾಯಕ ಹೆಂಗೆ ಬರ್ತದೆ ತಿಳ್ಕೊಂಡ್ರಿ. ಇನ್ನು ಭಕ್ತ ಕನಕದಾಸರು ಯಾವ ರೀತಿ ಹೆಸರು ಬರ್ತದೆ ಈ ತಿಮ್ಮಪ್ಪ ನಾಯಕರಿಗೆ ತಿರುಪತಿ ತಿಮ್ಮಪ್ಪ ದೇವರು ಕನಸಿನಾಗ ಬರ್ತಾರೆ. ಕನಸಿನಲ್ಲಿ ಬಂದು ಹೀಗೆ ಹೇಳ್ತಾರೆ, ನನಗೆ ಒಂದು ಗುಡಿಯನ್ನು ಕಟ್ಟಿಸಿಕೊಡು ಎಂದು ಕೇಳ್ತಾರೆ. ಆಗ ಕನಕದಾಸ ಆಯ್ತು ಎಂದು ದೇವರಿಗೆ ಗುಡಿಯನ್ನು ಕಟ್ಟಿಸ್ತೀವಿ ಎಂದು ಕೇಳ್ತಾರೆ. ಗುಡಿ ಕಟ್ಟಿಸುವಾಗ ಭೂಮಿಯನ್ನು ಅಯ್ಯಲು ಶುರು ಮಾಡ್ತಾರೆ. ಏನಾಗ್ತದಂದ್ರೆ 7ರಿಂದ 8 ಗಡಿಗಳಷ್ಟು ಚಿನ್ನದ ನಾಣ್ಯಗಳು ಸಿಗ್ತವೆ. ಆ ಚಿನ್ನದ ನಾಣ್ಯಗಳನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಚಿನ್ನದಾಗೆ ಕನಕ ಎನ್ನುತ್ತಾರೆ. ಚಿನ್ನದ ಒಂದು ಸಮಾನಾರ್ಥಕ ಪದವೇ ಕನಕ. ಈ ಚಿನ್ನದ ನಾಣ್ಯಗಳನ್ನು ಅರ್ಧ ಭಾಗವನ್ನು ಏನ್ ಮಾಡ್ತಾರೆ ಅಂದ್ರೆ ಬಡಬಗ್ಗರಿಗೆ ದಾನ ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಅರ್ಧ ಭಾಗವನ್ನ ದೇವಸ್ಥಾನದ ನಿರ್ಮಾಣಕ್ಕಾಗಿ ಬಳಸಿಕೊಳ್ತಾರೆ. ಈ ರೀತಿಯಾಗಿ ಅವರು ಅವತ್ತಿನ ಜನರಿಗೆ ಭಕ್ತ ಕನಕದಾಸ ಎಂದು ಕರೆಯುತ್ತಾರೆ. ಜೀವನದ ಕೆಲ ಅಂಶಗಳನ್ನು ಈಗ ನೋಡ್ತಾರೆ. बरीच लेट होते ना 4 ನಿಮಿಷ ಬರ್ತಾನೆ. 1 ನಿಮಿಷ ಬೇಕಾಗ್ತಾನೆ. ಅದೇನು ಸೆಕೆಂಡ್ ರೌಂಡ್ ಬರೀದವು ಬರೀತಾ ಅಲ್ಲಿ ಹೇಳ್ತೀನಿ ಈ ಟೀಚರ್ ಅದನ್ನು ತಂದಿಟ್ಟವು ನಾನು ವಾಪಸ್ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ತನಕ ಎಷ್ಟೊತ್ತು 4 ನಿಮಿಷ ಹಾಕೋತ ಇದೆಲ್ಲ ಹೇಳ್ಯಾರ ಬರೀಬಾರ ಐತೆ ಬೇರೆ ಬರೆಯೋಗೈತೆ ಹೇಳಿದ್ದು ಇದು ಸ್ವಲ್ಪ ಹೇಳಿ ಬರೀತಾವೆ. ತಿಮ್ಮಪ್ಪ ನಾಯಕ ಬೋರ್ಡ್ ಅಷ್ಟು ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತಾರೆ. ಕಡೆ ಬೋರ್ಡ್ ಮಾತಾಡಕತ್ತು ಅಲ್ಲ ಕನಕದಾಸರು ಮೊದಲು ಒಬ್ಬ ಯುದ್ಧ ಪ್ರೇರಕರು ಸೈನಿಕರಾಗಿದ್ದರು. ತದನಂತರ ಆ ಯುದ್ಧದಲ್ಲಿ ಸೋತ ಕಾರಣಕ್ಕಾಗಿ ಏನಂತಪ್ಪ ಅಂದ್ರೆ ಯುದ್ಧದಲ್ಲಿ ಏನು ಗಾಯ ಆಗಿರುತ್ತೆ ಅದರಿಂದ ಅವರು ವೈರಾಗ್ಯ ಉಂಟಾಗ್ತಾರಲ್ಲ. ವೈರಾಗ್ಯ ಇಂದ್ರಿಯಗಳ ಸುಖಗಳಿಗೆ ಯಾವುದಕ್ಕೂ ಅವರಿಂದ ಆಸೆ ಪಡೋದಿಲ್ಲ. ಎಲ್ಲ ಇಂದ್ರಿಯ ಅವರ ಬಗ್ಗೆ ಹೀಡ್ಕೊಳ್ತಾರೆ. ವೈರಾಗ್ಯ ಮಾಡ್ತಾರೆ. ಅವರ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಕಾಗಿನೆಲೆ ಆದಿಕೇಶವ. ಇನ್ನು ಅವರ ಒಂದು ವಚನಗಳ ಐಕ್ಯತೆ ನಾಮವನ್ನು ಅವರ ಆರಾಧ್ಯ ದೈವದ ಹೆಸರನ್ನೇ ಇಟ್ಕೊಳ್ತಾರೆ. ಅದೇ ಕಾಗಿನೆಲೆ ಆದಿಕೇಶವ. ಆರಾಧ್ಯ ದೈವದ ಹೆಸರು ಕಾಗಿನೆಲೆ ಆದಿಕೇಶವ.
ಅಷ್ಟೇ ಸಿಕ್ಕಿತ್ತು. ಸರಿ